ನಮಸ್ತೆ, ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್. ಸೊ ನೀವು ಇನ್ನೂ ಹೊಸಬ್ರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇವರ ಹೆಸರು ಬಂದುಬಿಟ್ಟು ಕಾವೇರಿ ಅಂತ. ಗೋಕಾಕ್ನಲ್ಲಿ ವಾಸವಾಗಿರ್ತಾರೆ. ಗೋಕಾಕ್ ಅಂದರೆ ಅಲ್ಲೇ ಎಲ್ಲ ಪ್ರೆಸೆಂಟಾಗಿ ಗೋಕಾಕ್ ಫಾಲ್ಸ್ ಏನು ನೋಡೋಕೆ ಹೋಗ್ತೀವಿ ನಾವು, ಅದ್ರ ಹತ್ರ 5 ಕಿಲೋಮೀಟ್ರಲ್ಲಿ ಒಂದು ಸ್ವಲ್ಪ ಮನೆಗಳನ್ನು ನೋಡ್ತೀವಿ ನಾವು. ಆ ಒಂದು ಮನೆಯಲ್ಲಿ ವಾಸವಾಗಿರ್ತಕ್ಕಂಥ ಕಾವೇರಿ ಅವರಿಗೆ ಪ್ರಸ್ತುತ ಒಬ್ಬ ಗಂಡು ಬೇಕು ಅಂತ ಹೇಳಿದ್ದಾರೆ. ಇವರ ಒಂದು ವಯ ನೋಡೋದಾದರೆ 31ರ ವಯ ಹೊಂದಿರತಕ್ಕಂಥ ಇವರು ಪುಟ್ಟದಾಗಿರ್ತಕ್ಕಂಥ ಒಂದು ಸಾಂಸಾರಿಕ ಜೀವನ ನಡೆಸಿಕೊಂಡು ಮನೆಯಲ್ಲೇ ವಾಸವಾಗಿದ್ದಾರೆ. ಪುಟ್ಟದಾದ ಮನೆಯ ಒಡತಿ ಕಾವೇರಿಯವರಾಗಿದ್ದು ಶಿಕ್ಷಣದಲ್ಲಿ PUC ಓದಿರ್ತಾರೆ. ನಮ್ಮ ತಂದೆ ತಾಯಿಯವರಿಗೆ ನಾನು ಕೊನೆಯ ಮಗಳಾಗಿದ್ದೇನೆ, ಎಲ್ಲರೂ ಕೂಡ ಮದುವೆ ಆಗಿದೆ, ಪ್ರೆಸೆಂಟಾಗಿ ನಾನು ಒಬ್ಬಳೇ ಇವಾಗ ಇದ್ದೇನೆ ಅಂತ ಹೇಳಿರ್ತಕ್ಕಂಥದ್ದು ನೋಡ್ಕೊಳ್ಬೋದು. ಇವರ ಜಾತಿ ಬಂದುಬಿಟ್ಟು ಒಕ್ಕಲಿಗರ ಜನ, ದುಂಡು ಒಂದು ಮೈಕಟ್ಟು, ಬ್ಲ್ಯಾಕ್ ಕಲರ್ ಆ್ಯಂಡ್ ಸ್ವಲ್ಪ ವೈಟಲ್ಲಿ ಇದ್ದೇನೆ ನನ್ನ ಒಂದು ಶರೀರ ಅಂತ ಹೇಳಿರೋದು. ಅವರ ಫೋಟೋ ಕೂಡ ನೋಡ್ಕೊಳ್ಳಿ. ಇನ್ನು ವಿಚಾರಕ್ಕೆ ಬರೋಣ. ಇವರ ಕುಟುಂಬದ ಮಾಹಿತಿ ನೋಡ್ಕೊಂಡಿದ್ವಲ್ಲ, ಇವಾಗ ಗಂಡು ಹೆಂಗಿರಬೇಕು ಅಂದರೆ ಹಿರಿಯರಿಗೆ ಕಿರಿಯರಿಗೆ ಗೌರವ ಕೊಡಬೇಕು ಅಂತ ಹೇಳಿದ್ದಾರೆ. ಸೊ ಒಂದು ಹಳ್ಳಿಯ ಹುಡುಗಿ, ಒಂದು ಬಡತನದಿಂದ ಬಂದಿರತಕ್ಕಂಥ ಹುಡುಗಿಗೆ ಮಾತ್ರ ಗೊತ್ತು ಹೆಂಗಿರಬೇಕು ಲೈಫ್ನಲ್ಲಿ, ಹುಡುಗ ಹೆಂಗಿರಬೇಕು ಅಂತ. ಈ ರೀತಿ ಕ್ವಾಲಿಫಿಕೇಷನ್. ಅವರು ಕಪ್ಪಗೆ ಇದ್ದರೂ ಕೂಡ ಪರವಾಗಿಲ್ಲ, ಯಾಕಂದರೆ ಇವರು ಕೂಡ ಕಪ್ಪಗಿದ್ದಾರಲ್ವ, ನೀವು ಕೂಡ ಬ್ಲ್ಯಾಕ್ ಕಲರ್ ಇದ್ದರೆ ಏನು ಅಭ್ಯಂತರ ಇಲ್ಲ ಅಂತ ಹೇಳಿದ್ದಾರೆ. ಕೆಲಸ ಯಾವುದಾದ್ರೂ ಕೂಡ ಮಾಡ್ತಾನೆ ಇರಬೇಕು ಕಂಪಲ್ಸರಿ, ಅದನ್ನು ಮಾತ್ರ ಬಿಡಲೇಬಾರ್ದು ಅಂತ ಹೇಳಿದ್ದಾರೆ. ಅವರ ವಯ 40ರ ಒಳಗಡೆ ಇರಬೇಕು ಅಂತ ಹೇಳಿರ್ತಕ್ಕಂಥದ್ದು. ತುಂಬ ಕಷ್ಟ ಒಂದು ಜೀವನ ಇವ್ರದ್ದು, ಹಾಗಾಗಿ ವಯಸ್ಸು ಮ್ಯಾಟ್ರ್ ಆಗೋಲ್ಲ. ನೀವು ಯಾವ ರೀತಿಯಲ್ಲಿ ಕೇರ್ ಮಾಡ್ತೀರ, ಯಾವ ರೀತಿಯಲ್ಲಿ ನೋಡ್ಕೊಂಡು ಹೋಗ್ತೀರ, ಅದರ ಮೇಲೇ ಮಾತ್ರ ನಿಮ್ಮನ್ನು ಅವರು ಮದುವೆ ಆಗ್ತಾರೆ ಅಂತ ಹೇಳಿರೋದು. ಏನೂ ಕೂಡ ಸಮಸ್ಯೆ ಅವ್ರಿಗೆ ಇರಬಾರ್ದು, ನನಗೆ ಮಾಡಬಲ್ಲಷ್ಟು ಶಕ್ತಿ ಇರಬೇಕು ಸ್ನೇಹಿತರೆ. ಅವರಿಗೆ ಮಾಡಬಲ್ಲಷ್ಟು, ಜೊತೆಗೆ 2 ಮಕ್ಕಳನ್ನು ಕೊಡಬೇಕು, ಅಷ್ಟು ಶಕ್ತಿ ನಿಮ್ಮ ಹತ್ರ ಇರಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಆ್ಯಂಡ್ ಇವೆಲ್ಲ ಡೀಟೇಲ್ಸ್ ನೋಡ್ಕೊಂಡಿದ್ದೀರಾ, ಬನ್ನಿ ಇದೊಂದು ನೋಡ್ಕೊಂಬರೋಣ ಸ್ನೇಹಿತರೆ. ಟೊಯೋಟೋ ರೂಮಿನಿ ಕಾರ್ ಆಗಿರುತ್ತೆ ಇದು ಪ್ರಸ್ತುತ. ಆ್ಯಂಡ್ ಇದು ಬಂದುಬಿಟ್ಟು ಫ್ಯಾಮಿಲಿ ಟೂರ್ ಅಥವಾ 7 ಜನ ಎಲ್ಲಾದರೂ ಹೋಗಬೇಕು ಅಂತಂದರೆ ಇವಾಗ ಈಟಿಕಾ ಅಂತ ಏನು ಕರಿತೀವಿ, ಆ ರೀತಿ ಈಟಿಕಾದಲ್ಲಿ ಈ ಒಂದು ಟೊಯೋಟೋ ರೂಮಿನಿ ಕಾರ್ನ ಅವೈಲಬಿಲಿಟಿ ಲಾಂಚ್ ಮಾಡಿದ್ದಾರೆ ಸ್ನೇಹಿತರೆ. ಪ್ರಸ್ತುತ ಇದು ಬಂದುಬಿಟ್ಟು S13 ಲ್ಯಾಕ್ನಲ್ಲಿ ಈ ಒಂದು ಕಾರಿನ ರೇಟ್ ಆಗಿರುತ್ತೆ. ಆ್ಯಂಡ್ ಎಕ್ಸ್ ಶೋರೂಮ್ ಪ್ರೈಸ್ ಬಂದುಬಿಟ್ಟು ಎಕ್ಸ್ಪೋರ್ ಒಂದು 15 ಲ್ಯಾಕ್ ಅಬೋವ್ ಇರ್ಬೋದು ಅಂತ ಅನಿಸುತ್ತೆ. ಎಕ್ಸ್ ಶೋರೂಮ್ 15 ಲ್ಯಾಕ್. ಆ್ಯಂಡ್ ಇದು ಒಂದು ಕಾರಿನ ರೋಡ್ ರೇಟ್ ಬಂದುಬಿಟ್ಟು 13 ಲ್ಯಾಕ್ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಹೈಜಿನಿಕ್ ಒಂದು ಡೀಸೆಲ್ ವೇರಿಯಂಟ್ ಕಾರ್ ಆಗಿರುತ್ತೆ. ಆ್ಯಂಡ್ ಕಲರಿಂಗಲ್ಲಿ ಅಟ್ರಾಕ್ಟಿವ್ ಆಗಿ ಕಾಣೋ ಥರ ಕಲರಿಂಗ್ ಈ ಒಂದು ಕಾರಿನಲ್ಲಿ ಇದೆ ಅಂತ ಹೇಳಿದ್ದಾರೆ. ಸೊ ನೀವು ಅವ್ರ ಜೊತೆ ಲಾಂಗ್ ಡ್ರೈವ್ ಕೂಡ ವಿತ್ ಫ್ಯಾಮ್ಲಿ, ವಿತ್ ಅಲೋನ್ ಆಗಿ ಅವ್ರನ್ನ ಎಲ್ಲಿ ಬೇಕಾದರೂ ಈ ಒಂದು ಕಾರಿನಲ್ಲಿ ನೀವು ಕರ್ಕೊಂಡು ಹೋಗ್ಬೋದು. ಆ್ಯಂಡ್ ಮಾರುತಿ ಈ ಒಂದು ಕಾರಿನಲ್ಲಿ ಬಜೆಟ್ ಮಾರುತಿ ಕೆನಾಟ್ ಬೈ ಯುವರ್ ಟಿಕೆಟ್ ಆ್ಯಂಡ್ ಬೈಪಾಸ್ ದ ಎಸ್ಟಿಂಗ್ ಲಾಂಗ್ ವೇಟಿಂಗ್ ಪೀರಿಯಡ್ ಅಂತ ಹೇಳಿರ್ತಕ್ಕಂಥದ್ದು ಗೈಸ್. ನೋಡ್ಕೊಳ್ಳಿ, ನೈಸ್ ಆಗಿದೆ. ಆ್ಯಂಡ್ ಒಳ್ಳೆಯ ಒಂದು ಸ್ಟೈಲಿಶ್ ಆಗಿರ್ತಕ್ಕಂಥ ಕಾರಿನ ಒಳಗಡೆ ಇರ್ತಕ್ಕಂಥ ಸೈಡಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ಫ್ಯೂಚರ್ಸ್ನ ನಾವು ನೋಡ್ಕೊಳ್ಬೋದು. ಸ್ಟೇರಿಂಗು ಆ್ಯಂಡ್ ಈ ಒಂದು ಗ್ಲಾಸ್ ಏನು ಕಾಣಿಸ್ತಿದೆ ಲಾಂಗ್ ಗ್ಲಾಸ್ ಆಗಿರುತ್ತೆ. ಆ್ಯಂಡ್ ಹೊಸದಾಗಿರ್ತಕ್ಕಂಥ ಫ್ಯೂಚರ್ ಅಲ್ವಾ, ಹಾಗಾಗಿ ಲಾಂಗ್ ಗ್ಲಾಸ್ ಅವೈಲಬಿಲಿಟಿ ಇರ್ತಕ್ಕಂಥದ್ದು. ಸಾಂಗ್, ಮೂವಿ ಎಲ್ಲನೂ ಪ್ಲೇ ಮಾಡೋದಕ್ಕೆ ಒಳಗಡೆ ಅವೈಲಬಿಲಿಟಿ ಇದೆ ಅಂತ ಹೇಳಿರ್ತಕ್ಕಂಥ ಸ್ನೇಹಿತರೆ. ಆ್ಯಂಡ್ ಬ್ರೌನ್ ಕಲರಲ್ಲಿ ಈ ಒಂದು ಕಾರ್ನ ನಾವು ನೋಡ್ಬೋದಾಗಿರುತ್ತೆ. ಪ್ರಸ್ತುತ ಡಿಸೈನ್ ರೋಡ್ ಸೈಡ್. ಆ್ಯಂಡ್ ಈ ಒಂದು ಟೈರ್ ಬಂದುಬಿಟ್ಟು 80% to 90% ಈ ಒಂದು ಕಾರು ಟೈರ್ಸ್ ಇದೆ ಸ್ನೇಹಿತರೆ. ಕಲರಿಂಗ್ ಎಲ್ಲನೂ ಕೂಡ ನೈಸ್ ಆಗಿದೆ ಅಂತ ಹೇಳ್ಬೋದು. ಇಂಥ ಕಾರ್ ಅವ್ರ ಹತ್ರ ಇದ್ದು ಪ್ರಸ್ತುತ ಹುಡುಗ ಕೂಡ ಕೆಲವೊಂದಿಷ್ಟು ಕ್ವಾಲಿಫಿಕೇಷನ್ ಏನು ಹೇಳಿದ್ರು ಅದರಲ್ಲಿ ಸೆಲೆಕ್ಷನ್ ಆದರೆ ಏನು ಪ್ರಾಬ್ಲಮ್ ಇಲ್ಲ. ಅವರೇ ಖುದ್ದಾಗಿ ನಿಮ್ಮ ಮನೆಗೆ ಅವರೇ ಗಂಡು ಕೇಳೋಕ್ಕೆ ಬರ್ತಾರೆ. ಅಷ್ಟು ಒಳ್ಳೆಯ ಒಂದು ಮನೆತನದವರು ಇದ್ದಾರೆ ಸ್ನೇಹಿತರೆ ಗೋಕಾಕ್ನಲ್ಲಿ. ನೀವು ಮಾಡಬೇಕಾಗಿರೋದಿಷ್ಟೇ, ನಿಮ್ಮ ಡೀಟೇಲ್ಸ್ಗಳನ್ನು ನಮ್ಮ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸುವ ಮೂಲಕ ಅವರು ನಿಮಗೆ ಇಷ್ಟ ಆಗಿದ್ದಾರೆ ಇಲ್ವೋ ಅಂತ ನೀವು ತಿಳ್ಕೊಳ್ಬೋದು. ಅವೆಲ್ಲನೂ ಕೂಡ ಚೆಕ್ ಮಾಡಿ. ಪ್ರಸ್ತುತ ಒಬ್ಬನಿಗೆ ಮಾತ್ರ ಅವರು ರಿಪ್ಲೈ ಕೊಡ್ತಾರೆ ಅಂತ ಹೇಳ್ತಾ ಇದೇ ರೀತಿ ಹೊಸ ಪ್ರೊಫೈಲೊಂದಿಗೆ ಸಿಗ್ತೀನಿ. ನಮಸ್ತೆ, ಬಾಯ್.